Hello everyone, welcome to today's class. So in the last class, we have seen the responsibility of financial manager, what are his primary responsibilities and what are his responsibilities towards shareholders, towards employees and towards customers of an organization. Today, we will continue the class with understanding the responsibilities of financial managers towards society, towards creditors and towards government or legal authorities. Let us begin the class by understanding the responsibilities of financial manager towards society. So, the first one is to take necessary steps to control the pollution. So, in this case, financial manager ಏನು ಮಾಡಬೇಕು ಅಂತಂದರೆ ಯಾವುದೇ ಒಂದು ಪ್ರೊಡಕ್ಷನ್ ಪ್ರಾಸೆಸ್ಸಲ್ಲಿ ಪೊಲ್ಯೂಷನ್ ಆಗಲಾರ್ದಂಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸಲ್ಲಿ ಅಥವಾ ಯಾವುದೇ ಒಂದು ಆರ್ಗನೈಸೇಷನ್ ಆ್ಯಕ್ಟಿವಿಟಿಯಲ್ಲಿ ಪೊಲ್ಯೂಷನ್ ಟು ದ ಎನ್ವೈರ್ಮೆಂಟ್ ಆಗಲಾರ್ದಂಗೆ ಪರಿಸರಕ್ಕೆ ಹಾನಿ ಆಗಲಾರ್ದಂತೆ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ, ರೈಟ್. ಸೊ ಪೊಲ್ಯೂಷನ್ ಕಂಟ್ರೋಲ್ ಮೆಷರ್ಸನ್ನು ಇಂಟ್ರಡ್ಯೂಸ್ ಮಾಡಬೇಕು, ಪೊಲ್ಯೂಷನ್ ಎಮಿಷನ್ ಟೆಕ್ನಿಕ್ಸನ್ನು ಇಂಟ್ರಡ್ಯೂಸ್ ಮಾಡಬೇಕು, ಅದನ್ನು ಮೆಷರ್ ಮಾಡಿ ಅದನ್ನು ಲೆಸ್ ಮಾಡುವಂಥ ಪೊಲ್ಯೂಷನ್ ಎಮಿಷನ್ ಟೆಕ್ನಿಕ್ಸನ್ನು ರೆಡ್ಯೂಸ್ ಮಾಡುವಂಥ ಟೆಕ್ನಿಕ್ಸನ್ನು ಇಂಟ್ರಡ್ಯೂಸ್ ಮಾಡಬೇಕಾಗ್ತದೆ. ಎಲ್ಲೋ ನಾಯ್ಸ್ ಪೊಲ್ಯೂಷನ್ ಆಗಕತ್ತದ, ವಾಟರ್ ಪೊಲ್ಯೂಷನ್ ಆಗಕತ್ತದ, ರೈಟ್. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡುವ, ಏರ್ ಪೊಲ್ಯೂಷನ್ ಆಗಕತ್ತದ, ಇವನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದನ್ನು ಅವನು ಫೈನಾನ್ಷಿಯಲ್ ಮ್ಯಾನೇಜರ್ ಎನ್ಶ್ಯೂರ್ ಮಾಡಬೇಕಾಗ್ತದೆ. ಸೊ ಡೈರೆಕ್ಟ್ಲಿ ಹಿ ಮೇ ನಾಟ್ ಬಿ ಇನ್ವಾಲ್ವ್ಡ್, ಬಟ್ with the coordination of production department, right, with the coordination of manufacturing department ಅವನೇನು ಮಾಡಬೇಕಾಗ್ತದೆ, ಈ ಪೊಲ್ಯೂಷನ್ ಕಂಟ್ರೋಲ್ ಟೆಕ್ನಿಕ್ಸನ್ನು ಆರ್ಗನೈಸೇಷನಲ್ಲಿ ಇಂಟ್ರಡ್ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್, ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ. ಸೊ ಹೆಂಗೆ ಪ್ರೊಟೆಕ್ಟ್ ಮಾಡಬೇಕು ಇಂಟ್ರೆಸ್ಟ್ ಆಫ್ ಸೊಸೈಟಿ ಅಂತಂದರೆ, ಒಂದು ಸಮಾಜದ ಹಿತಾಸಕ್ತಿಯನ್ನು ಅವ್ರು ಕಾಪಾಡ್ಕೋಬೇಕಾಗ್ತದೆ. ಅಂದರೆ ಹೆಂಗೆ, ಹೌ ಶುಡ್ ಹಿ ಎನ್ಶ್ಯೂರ್ ದಿಸ್ ಇಸ್, ಒಂದು ಯಾವುದೇ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ ಬರಲಾರ್ದಂಗೆ ಅಥವಾ ಹಾರ್ಮ್ಫುಲ್ ಪ್ರಾಡಕ್ಟ್ಸ್, ನಷ್ಟವಾಗುವಂಥ ಅಥವಾ ನುಕ್ಸಾನ ಮಾಡುವಂಥ ಯಾವುದೇ ಪ್ರಾಡಕ್ಟ್ಸ್ ಬರಲಾರ್ದಂಗೆ ಅವನು ಫೈನಾನ್ಷಿಯಲ್ ಮ್ಯಾನೇಜರ್ ಎನ್ಶ್ಯೂರ್ ಮಾಡ್ಕೋಬೇಕಾಗ್ತದೆ. ಕ್ವಾಲಿಟೇಟಿವ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸನ್ನು ಕಂಪನಿ ಪ್ರೊವೈಡ್ ಮಾಡುವಂಗೆ ಎನ್ಶ್ಯೂರ್ ಮಾಡ್ಕೋಬೇಕಾಗ್ತದೆ. ಸೊ ಈ ರೀತಿಯಾಗಿ ಒಂದು ಸೊಸೈಟಿಯ ಹಿತಾಸಕ್ತಿಯನ್ನು, ಒಂದು ಸಮಾಜದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಫೈನಾನ್ಷಿಯಲ್ ಮ್ಯಾನೇಜರ್ದು ಒಂದು ಜವಾಬ್ದಾರಿಯಾಗಿರ್ತದೆ. ಥರ್ಡ್ ಒನ್, ಟು ಅವಾಯ್ಡ್ ದಿ ಆರ್ಟಿಫಿಷಿಯಲ್ ಶಾರ್ಟೇಜ್ ಆಫ್ ಗೂಡ್ಸ್. ಒಂದೊಂದು ಸಲ ಏನಾಗ್ತದೆ ಅಂತಂದರೆ, ಮ್ಯಾನುಫ್ಯಾಕ್ಚರರ್ಸ್ ಆರ್ ಮಿಡಲ್ ಮೆನ್, ಸ್ಪೆಷಲಿ ಮಿಡಲ್ ಮೆನ್ ಏನು ಮಾಡ್ತಾರೆ, ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂತಂದರೆ, ಗೂಡ್ಸ್ಗಳನ್ನು ತಮ್ಮ ಹತ್ರ ಸ್ಟೋರೇಜ್ ಮಾಡಿಕೊಂಡು ಒಂದು ಆರ್ಟಿಫಿಷಿಯಲ್ ಶಾರ್ಟೇಜ್ ಮಾಡಿಬಿಡ್ತಾರೆ. ಶಾರ್ಟೇಜ್ ಅಂದರೆ ಸಪ್ಲೈ ಕಡಿಮೆ ಇದ್ದಂಗೆ ಅದನ್ನು, ಅದರ ಡಿಮಾಂಡ್ ಹೆಚ್ಚಿಗೆ ಆಗ್ಲಂತ ಅದರ ಸಪ್ಲೈಯನ್ನು ಕಟ್ ಮಾಡಿಬಿಡ್ತಾರೆ. ಸೊ ಇದು ಆಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಯಾರ್ದು ಇರ್ತದೆ, ಫೈನಾನ್ಷಿಯಲ್ ಮ್ಯಾನೇಜರ್ದಾಗಿರ್ತದೆ. ಒಂದು ಕಂಪನಿಯ ವಿತರಣಾ ಪದ್ಧತಿಯ ಮೇಲೆ, ಡಿಸ್ಟ್ರಿಬ್ಯೂಷನ್ ಚಾನೆಲ್ ಮೇಲೆ ನಿಗಾ ವಹಿಸಿ ಅದನ್ನು ಇಂಪ್ರೂವ್ ಮಾಡಿ, ಅದನ್ನು ಎಫಿಷಿಯೆಂಟ್ ಮಾಡಿ, ಯಾವುದೇ ರಿಕ್ವೈರ್ಡ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಕಸ್ಟಮರ್ಸ್ಗೆ ಈಸಿಲಿ ಸಿಗುವಂತೆ, ಈಸಿಲಿ ದೊರಕುವಂತೆ ಎನ್ಶ್ಯೂರ್ ಮಾಡ್ಕೊಳ್ಳೋದು ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ. ಯಾಕೆ ರೆಸ್ಪಾನ್ಸಿಬಿಲಿಟಿ ಆಗಿರ್ತದೆ ಅಂದರೆ, ಡಿಸ್ಟ್ರಿಬ್ಯೂಷನ್ ಚಾನಲ್ ಮೇಂಟೈನ್ ಮಾಡೋದು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ದಾದರೆ ಅದಕ್ಕೆ ಬೇಕಾಗುವಂಥ ಹಣಕಾಸನ್ನು ಒದಗಿಸೋದು ಫೈನಾನ್ಷಿಯಲ್ ಮ್ಯಾನೇಜರ್ದು ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಸೊ ಅವನು ಎನ್ಶ್ಯೂರ್ ಮಾಡ್ಕೋಬೇಕಾಗ್ತದೆ, ಯಾವುದೇ ಮಧ್ಯವರ್ತಿ, ಹೋಲ್ಸೇಲರ್ ಆಗಿರ್ಬೋದು ಅಥವಾ ರೀಟೇಲರ್ ಆಗಿರ್ಬೋದು, ಅವನು ಆರ್ಟಿಫಿಷಿಯಲ್ ಶಾರ್ಟೇಜನ್ನು ಕ್ರಿಯೇಟ್ ಮಾಡೋಕತ್ತಿಲ್ಲ ಅನ್ನೋದನ್ನು ಎನ್ಶ್ಯೂರ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಒನ್, ಟು ಪ್ರಿಪೇರ್ ಹಿಸ್ ಫರ್ಮ್ ಆ್ಯಸ್ ಅ ಗುಡ್ ಕಾರ್ಪೊರೇಟ್ ಸಿಟಿಸನ್. ಎಸ್, ಸೊ ಒಂದು ಆರ್ಗನೈಸೇಷನನ್ನು, ಒಂದು ಅದರ ಹೆಸರನ್ನು ಉಳ್ಸಾಕ, ಅದರ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಉಳ್ಸಾಕ ಫೈನಾನ್ಷಿಯಲ್ ಮ್ಯಾನೇಜರ್
ಎನ್ಶ್ಯೂರ್ ಮಾಡ್ಕೋಬೇಕಾಗ್ತದೆ. ಯಾವುದೇ ಒಂದು ಸಂದರ್ಭದಲ್ಲಿ ಸಮಾಜಕ್ಕೆ ಬೇಕಾಗುವಂಥ ಸಹಾಯಗಳನ್ನು ಮಾಡಿ, ರೈಟ್, ಸಮಾಜಕ್ಕೆ ಬೇಕಾಗುವಂಥ ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಿ ಒಂದು ಕಂಪನಿಯ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಹೆಚ್ಚಿಗೆ ಮಾಡುವುದು ಅಥವಾ ಒಂದು ಕಂಪನಿಯ ಇಮೇಜನ್ನು ಹೆಚ್ಚಿಗೆ ಮಾಡುವಂಥ ಜವಾಬ್ದಾರಿ ಕೂಡ ಫೈನಾನ್ಷಿಯಲ್ ಮ್ಯಾನೇಜರ್ದಾಗಿರ್ತದೆ. ಲಾಸ್ಟ್ ಒನ್, ಫೇರ್ ಪ್ರೈಸಸ್ ಟು ಕಸ್ಟಮರ್ಸ್. ಎಸ್, ಇದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಕಲ್ತೀವಿ. ಕಸ್ಟಮರ್ಸಿಗೆ ಬೇಕಾದಂಥ ಪ್ರಾಡಕ್ಟ್ಸನ್ನು, ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಸೂಕ್ತ ಬೆಲೆಯಲ್ಲಿ ಅವರಿಗೆ ಒದಗಿಸ್ಕೊಡ್ಬೇಕಾಗ್ತದೆ. ಪ್ರೈಸಸನ್ನು ಹೆಚ್ಚಿಗೆ ಮಾಡೋದು, ಅನ್ನೆಸೆಸರಿ ಪ್ರೈಸಸನ್ನು ಹೆಚ್ಚಿಗೆ ಮಾಡಬಾರ್ದು, ರೈಟ್. ಅವರಿಗೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಸೂಕ್ತ ಬೆಲೆಯಲ್ಲಿ ಕೊಡಬೇಕಾಗ್ತದೆ, ಸಪ್ಲೈ ಮಾಡಬೇಕಾಗ್ತದೆ. ಟುವರ್ಡ್ಸ್ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಯಾರು ನಮಗೆ ಸಾಲವನ್ನು ಕೊಟ್ಟಾರ, ಅವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಇಂಡಿವಿಜುವಲ್ಸ್ ಆಗಿರ್ಬೋದು, ಅಥವಾ ಬ್ಯಾಂಕರ್ಸ್ ಆಗಿರ್ಬೋದು, ಅಥವಾ ನಮ್ಮ ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ರೈಟ್. ಸೊ ದೇ ಆರ್ ಅವರ್ ಕ್ರೆಡಿಟರ್ಸ್. ಆರ್ ನಮಗೆ ಕ್ರೆಡಿಟ್ ಸೇಲ್ಸನ್ನು ಮಾಡಿದವರಾಗಿರ್ಬೋದು, whoever, they are our creditors. So first responsibility towards creditors is to pay the bills regularly for the supply of raw materials. So ನಮಗೆ raw materialsನ್ನು ಪ್ರೊವೈಡ್ ಮಾಡಿದಂಥ ಸಪ್ಲೈಯರ್ಸ್ಗೆ ಟೈಮ್ ಸರಿಯಾಗಿ ಅವರ ಬಿಲ್ಸನ್ನು ಪಾವತಿ ಮಾಡಬೇಕು, ಅವರ ರಸೀದಿಗಳನ್ನು ಪಾವತಿ ಮಾಡಬೇಕಾಗ್ತದೆ. ಕ್ರೆಡಿಟರ್ಸ್ ಬಿಲ್ಸನ್ನು, ಕ್ರೆಡಿಟರ್ಸ್ ಅಮೌಂಟನ್ನು ಪ್ರಾಂಪ್ಟ್ ಪೇಮೆಂಟ್ ಮಾಡಬೇಕಾಗ್ತದೆ, ರೆಗ್ಯುಲರ್ ಪೇಮೆಂಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಒನ್, ಟು ರೀಪೇ ದ ಲೋನ್ಸ್ ವಿದಿನ್ ಅ ಸ್ಟಿಪ್ಯುಲೇಟೆಡ್ ಪೀರಿಯಡ್. ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಂದರೆ ಒಂದು ನಿಗದಿತ ಅವಧಿಯೊಳಗೆ. ಯಾವ ಅವಧಿಯನ್ನು ನಿಗದಿಸ್ತಾರ, ಯಾವುದು ಅವಧಿಯನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರ, ಆ ಟೈಮ್ ಫ್ರೇಮಲ್ಲಿ ನಾವೇನು ಮಾಡಬೇಕಾಗ್ತದೆ, ನಾವು ಸಾಲವನ್ನು ಹಿಂದಿರುಗಿಸ್ಬೇಕಾಗ್ತದೆ. ನೆಕ್ಸ್ಟ್ ಒನ್, ಟು ಮೇಂಟೈನ್ ಕಾರ್ಡಿಯಲ್ ರಿಲೇಷನ್ಶಿಪ್ ವಿತ್ ದ ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಜೊತೆ ಒಂದು ಒಳ್ಳೆಯ ಬಂಧುತ್ವವನ್ನು ಹೊಂದಬೇಕಾಗ್ತದೆ, ಒಂದು ಒಳ್ಳೆಯ ರಿಲೇಷನ್ಶಿಪ್ಪನ್ನು ನಾವು ಮೇಂಟೈನ್ ಮಾಡಬೇಕಾಗ್ತದೆ. ಯಾಕಂತಂದರೆ ಒನ್ ಟೈಮ್ ನೀವು ಸಾಲವನ್ನು ತೊಗೊಂಡು ಅವರಿಗೆ ಟೈಮ್ಲಿ ರೀಪೇಮೆಂಟ್ ಮಾಡಿದೆ ಅಂತಂದರೆ ಅವ್ರ ಫ್ಯೂಚರಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಲ್ಲಿ ಸಾಲ ಬೇಕಾದಾಗ, ಯಾವುದೇ ರೀತಿಯಲ್ಲಿ ಯಾವುದೇ ಅಮೌಂಟ್ ಬೇಕಾದಾಗ ಅವರು ಎಸ್, ಈ ಕಂಪನಿ ನಮಗೆ ಪ್ರಾಂಪ್ಟ್ ಪೇಮೆಂಟ್ ಮಾಡ್ತದೆ, ಈ ಕಂಪನಿ ನಮಗೆ ರೆಗ್ಯುಲರ್ ರೀಪೇಮೆಂಟ್ ಮಾಡ್ತದೆ ಅಂತ ಅವ್ರು ನಿಮಗೆ ನೆಕ್ಸ್ಟ್ ಒನ್, ಲಾಸ್ಟ್ ಒನ್, ಟು ಪೇ ದ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ ಪ್ರಾಂಪ್ಟ್ಲಿ ವಿತೌಟ್ ಫೇಲ್. ಎಸ್, ಸೊ ಬರೀ ಅಮೌಂಟನ್ನು ಮಾತ್ರ, ಪ್ರಿನ್ಸಿಪಲ್ ಅಮೌಂಟನ್ನು ಮಾತ್ರ ಕೊಡಲಾರ್ದೆ ಅದಕ್ಕೆ ಸಂಬಂಧಿಸಿದಂಥ ಇಂಟ್ರೆಸ್ಟ್ ಅಮೌಂಟನ್ನು ಕೂಡ ನಾವು ರೆಗ್ಯುಲರ್ ಪೇಮೆಂಟ್ ಮಾಡಬೇಕು, ಪ್ರಾಂಪ್ಟ್ ಪೇಮೆಂಟ್ ಮಾಡಬೇಕು, ಆನ್ ಟೈಮ್ ಪೇಮೆಂಟ್ ಮಾಡಬೇಕು. ಸೊ ಇವೆಲ್ಲ ಆ್ಯಕ್ಟಿವಿಟೀಸನ್ನು ನಾವು ಮಾಡಿದಾಗ ಕ್ರೆಡಿಟರ್ಸ್ ಜೊತೆ ಒಂದು ಒಳ್ಳೆಯ ರಿಲೇಷನ್ಶಿಪ್ ಮೇಂಟೈನ್ ಆಗಿ ಅವರು ನಮಗೆ ಮುಂಬರುವಂಥ ಒಂದು ಹಣಕಾಸಿನ ಸಹಾಯವನ್ನು ಮಾಡ್ತಾರೆ. ಸೊ ದೀಸ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಕ್ರೆಡಿಟರ್ಸ್. ಲಾಸ್ಟ್ ಒನ್, ಟುವರ್ಡ್ಸ್ ಗವರ್ಮೆಂಟ್ ಆರ್ ಲೀಗಲ್ ರೆಸ್ಪಾನ್ಸಿಬಿಲಿಟೀಸ್. ಸೊ ಗವರ್ಮೆಂಟ್ ಪ್ರತಿ ನಮ್ಮ ಜವಾಬ್ದಾರಿಗಳೇನು ಅಥವಾ ಫೈನಾನ್ಷಿಯಲ್ ಮ್ಯಾನೇಜರ್ ಜವಾಬ್ದಾರಿಗಳೇನು? ಫಸ್ಟ್ ಒನ್, ಟು ನೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫ್ರೇಮ್ಡ್ ಬೈ ದಿ ಗವರ್ಮೆಂಟ್ ಟುವರ್ಡ್ಸ್ ಆರ್ಗನೈಸೇಷನ್ಸ್. ಸೊ ಆರ್ಗನೈಸೇಷನ್ಸ್ ರನ್ ಮಾಡೋಕ್ಕೆ, ಆರ್ಗನೈಸೇಷನ್ ಮ್ಯಾನೇಜ್ ಮಾಡೋಕ್ಕೆ, ಆರ್ಗನೈಸೇಷನ್ಸ್ ಪ್ರಾಫಿಟ್ಸ್ ಹಂಚಿಕೆ ಮಾಡೋಕ್ಕೆ, ಆರ್ಗನೈಸೇಷನ್ಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸೊ ಗವರ್ಮೆಂಟ್ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡ್ಯದ. ಸೊ ಫೈನಾನ್ಷಿಯಲ್ ಮ್ಯಾನೇಜರ್ ಇದ್ದವನು ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನಂತಂದರೆ ಅವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕಾಗ್ತದೆ. ಹಿ ಶುಡ್ ನೋ ಆಲ್ ದೋಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಹಿ ಶುಡ್ ಬಿ ಅವೇರ್ ಆಫ್ ಆಲ್ ದೋಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೆಕೆಂಡ್ ಒನ್, ಟು ಒಬೇ ದಿ ಟ್ಯಾಕ್ಸೇಷನ್ ಲಾಸ್, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟ್ಯಾರಿಫ್. ಓಕೆ, ಸೊ ಕಂಪನಿಗೆ ಸಂಬಂಧಪಟ್ಟಂತೆ ದೇಶದ ಟ್ಯಾಕ್ಸ್ ಲಾಸ್, ಆ ದೇಶದ ಟ್ಯಾಕ್ಸೇಷನ್ಸ್ ಲಾಸ್ ಏನದಾವ ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಅರ್ಥ
ಮಾಡೋದಲ್ಲ, ಟ್ಯಾಕ್ಸ್ ಅವಾಯ್ಡ್ ಮಾಡೋಂಗಿಲ್ಲ, ಟ್ಯಾಕ್ಸನ್ನು ಸೇವ್ ಮಾಡಬೇಕಾಗ್ತದೆ, ರೈಟ್. ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗ್ತದೆ, ರೇಟ್ ಆಫ್ ಟ್ಯಾಕ್ಸ್ ಎಷ್ಟಿದೆ ಅವ್ನಿಗೆ ಅರ್ಥ ಮಾಡ್ಕೋಬೇಕು, ರೈಟ್. ಇನ್ ಎಡಿಷನ್ ಟು ದಿಸ್ ಇಂಪೋರ್ಟ್ ರೂಲ್ಸ್ ಏನದಾವ, ಎಕ್ಸ್ಪೋರ್ಟ್ ರೂಲ್ಸ್ ಏನದಾವ, ಇಂಪೋರ್ಟ್ ರೇಟ್ಸ್ ಏನದಾವ, ಎಕ್ಸ್ಪೋರ್ಟ್ ರೇಟ್ಸ್ ಏನದಾವ, ಇದನ್ನು ಕೂಡ ಅವನು ಗೊತ್ತಿರಬೇಕು ಅವನಿಗೆ, ರೈಟ್. ಆ್ಯಂಡ್ ಅವನು ಅದನ್ನು ಫಾಲೋ ಮಾಡ್ಕೊತಿರ್ಬೇಕು. ನೆಕ್ಸ್ಟ್ ಒನ್, ಟು ನೋ ದಿ ಕಂಪನಿ ಲಾಸ್. ಕಂಪನೀಸ್ ಆ್ಯಕ್ಟ್ ಒಂದೇ ಅಲ್ಲ, ಬೇರೆ ಎಲ್ಲ ಆ್ಯಕ್ಟ್ಸ್ಗಳು ಬರ್ತದೆ. ಡಿಫ್ರೆಂಟ್ ಆ್ಯಕ್ಟ್ ವಿಚ್ ಅಪ್ಲೈ ಟು ಕಂಪನೀಸ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತಗೋರಿ, ಕಂಪನೀಸ್ ಆ್ಯಕ್ಟ್ ಅಂತ ತಗೋರಿ. ಸೊ ದೇರ್ ಆರ್ ಡಿಫ್ರೆಂಟ್ ಆ್ಯಕ್ಟ್ಸ್ ವಿಚ್ ಅಪ್ಲೈ ಟು ಅ ಕಂಪನೀಸ್ ಮ್ಯಾನೇಜ್ಮೆಂಟ್. ಸೊ ಅವೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫೈನಾನ್ಷಿಯಲ್ ಮ್ಯಾನೇಜರ್ ಗೊತ್ತಿರಬೇಕು. ಲಾಸ್ಟ್ ಒನ್, ಟು ನೋ ದಿ ಇಂಡಸ್ಟ್ರಿಯಲ್, ಕಮರ್ಷಿಯಲ್, ಮಾನಿಟರಿ, ಫಿಸ್ಕಲ್ ಆ್ಯಂಡ್ ಬ್ಯಾಂಕಿಂಗ್ ಪಾಲಿಸೀಸ್ ಆಫ್ ದಿ ಗವರ್ಮೆಂಟ್. ಸೊ ಗವರ್ಮೆಂಟಿಗೆ ಸಂಬಂಧಿಸಿದಂತೆ ಎಲ್ಲ ಹಣಕಾಸಿನ ನೀತಿಗಳು ಅವನಿಗೆ ಗೊತ್ತಿರಬೇಕು, ರೈಟ್. ಬ್ಯಾಂಕಿಂಗ್ ಪಾಲಿಸಿಗಳು ಅವನಿಗೆ ಗೊತ್ತಿರಬೇಕು, ಹಣಕಾಸಿನ ನೀತಿಗಳು ಅವನಿಗೆ ಗೊತ್ತಿರಬೇಕು, ಒಂದು ಇಂಡಸ್ಟ್ರಿಯಲ್ ಪಾಲಿಸಿಗಳ ಬಗ್ಗೆ ಅವನಿಗೆ ಗೊತ್ತಿರಬೇಕು, ರೈಟ್. ಸೊ ಅವನಿಗೆಲ್ಲ ಇವ್ರದ್ದು ನಾಲೆಜ್ ಇರಬೇಕಾಗ್ತದೆ. ಆ ನಾಲೆಜ್ ಇರೋದಷ್ಟೇ ಅಲ್ಲ, ಆ ನಾಲೆಜ್ ಪ್ರಕಾರ ಅಥವಾ ಆ ಪಾಲಿಸೀಸ್ ಪ್ರಕಾರ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಅವನು ನಡ್ಕೋಬೇಕಾಗ್ತದೆ. ಇಲ್ಲ ಅಂತಂದರೆ ಕಂಪನಿ ಲೀಗಲ್ ಆ್ಯಕ್ಷನನ್ನು ಫೇಸ್ ಮಾಡುವಂಥ ಸಂದರ್ಭಗಳು ಬರ್ತಾವೆ, ರೈಟ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಟುವರ್ಡ್ಸ್ ಗವರ್ಮೆಂಟ್ ಆ್ಯಂಡ್ other legal authorities. Okay, so these are the various responsibilities of financial manager towards various stakeholders. Okay, so in the next class we will see what are the different decisions which the financial manager takes and what are the factors affecting these decisions. Okay, so this is all for today's class. Please watch the video and comment for the questions or doubts you have. Thank you.